ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು, ಆಯಿತಾ. ಆ್ಯಕ್ಚುಲಿ ಆನೆಸ್ಟಾಗಿ ಹೇಳಬೇಕು ಅಂದರೆ ಕೋರ್ಟಲ್ಲಿ ಎ ಟು ಝೆಡ್ ಏನೇನು ನಡೀತಾ ಇದೆ ಅಂತ ನಾವು ಸ್ಟೋರಿ ಮಾಡಿ ಅಪ್ಲೋಡ್ ಮಾಡೋ ಆಗಿಲ್ಲ. ಬಿಕಾಸ್ ಸ್ಟೇ ಆರ್ಡ್ರ್ ಏನೋ ಒಂದು ಸಲ ಸ್ಟಾರ್ಟಿಂಗೇ ತಂದಿರ್ತಾರೆ, ಇದ್ರ ಬಗ್ಗೆ ಅಪ್ಡೇಟ್ ಮಾಡಬಾರ್ದು ಅಂತ. ಅದಕ್ಕಾಗಿ ನಾನು ಯಾವತ್ತೂ ಎ ಟು ಝೆಡ್ ಅಪ್ಡೇಟ್ನ ಕೊಟ್ಟಿಲ್ಲ. ಬಟ್ ನೀವೆಲ್ಲರೂ ಎಮೋಷನಲಿ ದರ್ಶನ್ ಅವ್ರಿಗೆ ಕನೆಕ್ಟ್ ಆಗಿರೋದ್ರಿಂದ ಜಸ್ಟು ಇವತ್ತೇನಿತ್ತು ಮತ್ತು ಯಾವತ್ತೋಯ್ತು ಇದಷ್ಟು ಮಾತ್ರ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೆ. ಎ ಟು ಝೆಡ್ ಯಾವತ್ತೂ ನಾನು ಅಪ್ಡೇಟ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಅಷ್ಟೇ ಕೇಸ್ ಇತ್ತು, ಮತ್ತು ಅದು ನಾಳೆಗೆ ಮುಂದಕ್ಕೆ ಹೋಗಿದೆ. ಆ್ಯಕ್ಚುಲಿ ಇವತ್ತು ಕೋರ್ಟಲ್ಲಿ ಭಾಗಶಃ ವಿಚಾರಣೆ ಆಗಿದೆ, ಆಯಿತಾ. ಮತ್ತು ನಾಳೆಗೆ ಮುಂದುವರಿಯುತ್ತೆ, ಆಯಿತಾ. ಇನ್ನೊಂದು ಮೊನ್ನೆ ಕೋರ್ಟಲ್ಲಿ ಮತ್ತೊಂದು ಕೇಸ್ ಇತ್ತು. ಅದೇನು ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವರದಿಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ಮಾಧ್ಯಮಗಳ ವಿರುದ್ಧ ನಟ ದರ್ಶನ್ ಅವರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಹೌದು, ತಮ್ಮ ಗೌಪ್ಯತೆಯ ಹಕ್ಕನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಬೇಕು, ಇದಕ್ಕೆ ಈ ಸಂಬಂಧಪಟ್ಟಂತೆ ನಿರ್ದೇಶನ ನೀಡಬೇಕು ಅಂತ ದರ್ಶನ್ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮತ್ತು ವೈಯಕ್ತಿಕ ವಿವರಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದಂತೆ ಈ ಮೊದಲೇ ನ್ಯಾಯಾಲಯಗಳು ನಿರ್ಬಂಧ ಹೇರಿದ್ವು. ಆದರೆ ದೃಶ್ಯ ಮಾಧ್ಯಮಗಳು ಈ ಆದೇಶವನ್ನು ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿ ದರ್ಶನ್ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂತಹದ್ದು. ತಮ್ಮ ಗೌಪ್ಯತೆಯ ಹಕ್ಕನ್ನು ರಕ್ಷಿಸಲಿಕ್ಕೆ ಮತ್ತು ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸಲಿಕ್ಕೆ ಮಾಧ್ಯಮಗಳ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ದರ್ಶನ್ ಅವರ ಪರ ವಕೀಲರು ನ್ಯಾಯಾಲಯವನ್ನು ಕೋರಿರುವಂತಹದ್ದು. ಇದೇ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರು ಸಲ್ಲಿಸಿದಂತಹ ಈ ಒಂದು ತಕರಾರು ಅರ್ಜಿಯನ್ನು ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಮ್ ಅವರ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ಅರ್ಜಿದಾರರ ವಕೀಲರು ಪ್ರಕರಣದ ಗಂಭೀರತೆಯನ್ನು ವಿವರಣೆ ಮಾಡ್ತಾರೆ. ನ್ಯಾಯಾಲಯ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನು ಕೂಡ ಕೇಳುತ್ತೆ. ಇದಕ್ಕೆ ಉತ್ತರ ನೀಡಿದಂತಹ ಕೇಂದ್ರ ಸರ್ಕಾರದ ಪರ ವಕೀಲರು ನಟ ದರ್ಶನ್ ಅವರ ಮನವಿಯನ್ನ ಪರಿಗಣಿಸಿ ಮಾಧ್ಯಮಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಕುರಿತು ಸೋಮವಾರದ ಒಳಗಡೆ ಸ್ಪಷ್ಟನೆ ನೀಡುವುದಾಗಿ ತಿಳಿಸ್ತಾರೆ. ಕೇಂದ್ರ ಸರ್ಕಾರವು ತನ್ನ ನಿಲುವನ್ನು ತಿಳಿಸಲು ಸಮಯಾವಕಾಶ ಕೋರಿದಂತಹ ಒಂದು ಹಿನ್ನೆಲೆಯಲ್ಲಿ ನ್ಯಾಯಪೀಠ ಈ ಅರ್ಜಿಯ ವಿಚಾರಣೆಯನ್ನ ಏಪ್ರಿಲ್ 6ಕ್ಕೆ ಮುಂದೂಡಿಕೆ ಮಾಡಿರತ್ತೆ. ಅಂದರೆ ಇವತ್ತಿಗೆ ಮುಂದಕ್ಕೆ ಹಾಕಿರ್ತಾರೆ. ಸೊ ಇವತ್ತು ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಸೊ ಗೊತ್ತಾದ್ಮೇಲೆ ಅದನ್ನು ತಿಳ್ಕೊಂಡು ಸ್ಟೋರಿ ಮಾಡ್ತೀನಿ. ಬಟ್ ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ ಅದು ಇವತ್ತು ಸ್ವಲ್ಪ ಭಾಗಶಃ ನಡೀತು, ಮತ್ತು ನಾಳೆಗೆ ಕಂಟಿನ್ಯೂ ಆಗುತ್ತೆ. ಸೊ ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.